ಪ್ರಿಯ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನಮಸ್ಕಾರ. ಇಂದಿನ ವಿಷಯ ಏನಪ್ಪಾ ಅಂತಂದ್ರ ಏನ್ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಇಲ್ಲಿ GDP MP NFIA ಆಮೇಲೆ ಸವಕಳಿ ವೆಚ್ಚ ಆಮೇಲೆ ಪರೋಕ್ಷ ತೆರಿಗೆ ಅಂತೇಳಿ ಕೊಟ್ಟಿರ್ತಾರ. ಇವ್ರನ್ನ ಕೊಟ್ಟಿಗೆಸಿ ಈ ಟೇಬಲ್ ಕೂಡ ಅವರೇ ಕೊಟ್ಟಿರ್ತಾರ. ಇವುಗಳ ಬಗ್ಗೆ ಇವುಗಳ ವಸ್ತು ನಾವೇನ್ ಮಾಡ್ಬೇಕಂದ್ರೆ ಕಂಡು ಹಿಡಿಬೇಕು. ಅಂದ್ರೆ GDP FC ಮತ್ತೆ NDP MP NDP FC GNP MP GNP FC NNP MP NNP FC ಅಂದ್ರೆ ಇದರ ಅರ್ಥ ಏನು? GDP NDP GNP NNP ಇವುಗಳ ಮಾರ್ಕೆಟ್ ಪ್ರೈಸ್. MP ಅಂತಂದ್ರೆ ಮಾರ್ಕೆಟ್ ಪ್ರೈಸ್, FC ಅಂದ್ರ ಫ್ಯಾಕ್ಟರ್ ಕಾಸ್ಟ್ ಉತ್ಪಾದನಾ ವೆಚ್ಚ ಅಂತ ಹೇಳಿ ಬಂದಿರ್ತದೆ. ಅಂದ್ರೆ MP ಮತ್ತು FC ಗಳನ್ನು ಇವುಗಳೆಲ್ಲವನ್ನು ಕೂಡ ನಾವೇನ್ ಮಾಡಿರ್ಬೇಕು, ಕಂಡುಹಿಡಿಬೇಕಾಗ್ತದ. ಅಂದ್ರೆ ಇಲ್ಲಿ ಲೆಕ್ಕದಲ್ಲಿ ಅವರೇ ಕೊಟ್ಟಿರ್ತಾರ. GDP MP ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರ. ನೆಕ್ಸ್ಟ್ NFIA ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರ. ಸವಕಳಿ ವೆಚ್ಚ ಅವರೇ ಕೊಟ್ಟಿರ್ತಾರ. ಪರೋಕ್ಷ ತೆರಿಗೆ ಕೂಡ ಅವರೇ ಕೊಟ್ಟಿರ್ತಾರ. ಇಲ್ಲಿ ನಮ್ದು ಕೆಲವೊಂದಿಷ್ಟು ಟ್ರಿಕ್ಸ್ ಅದಾವ. ಏನಪ್ಪಾ ಅಂತಂದ್ರೆ ಯಾವ ರೀತಿ ನಾವು ಮಾಡ್ಬೇಕಪ್ಪ ಅಂತಂದ್ರ FC ಕಂಡು ಹಿಡಿಬೇಕಂದ್ರ ಅದು GDP ಆಗಿರ್ಬೋದು, NDP ಆಗಿರ್ಬೋದು, NNP ಆಗಿರ್ಬೋದು, ಯಾವುದೇ ಆಗಿರ್ಲಿ FC ನ ಕಂಡು ಹಿಡಿಬೇಕಂದ್ರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಈ ಒಂದು ಪರೋಕ್ಷ ತೆರಿಗೆನ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಇಲ್ಲಿ ನೆನ್ಪಿಡ್ಬೇಕು, ನಾವು ಏನ್ ಕಂಡು ಹಿಡಿಬೇಕಂದ್ರ FC ಕಂಡು ಹಿಡಿಬೇಕಂದ್ರ ಏನ್ ಮಾಡ್ಬೇಕು, ಪರೋಕ್ಷ ತೆರಿಗೆಯನ್ನು ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಇನ್ನು ನೆಕ್ಸ್ಟ್ MP ಕಂಡು ಹಿಡಿಬೇಕಂದ್ರ ಏನ್ ಮಾಡ್ಬೇಕಪ್ಪ ಅಂತಂದ್ರ MP ಕಂಡು ಹಿಡಿಬೇಕಂದ್ರ ಸವಕಳಿ ವೆಚ್ಚವನ್ನು ಮೈನಸ್ ಮಾಡಬೇಕು. ಸವಕಳಿ ವೆಚ್ಚವನ್ನು MP ಕಂಡು ಹಿಡಿಬೇಕಂದ್ರೆ ಮೈನಸ್ ಮಾಡಬೇಕು. FC ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರ ಪರೋಕ್ಷ ತೆರಿಗೆಯನ್ನು ಮೈನಸ್ ಮಾಡಬೇಕು. ಇಲ್ಲಿ ನಾನು ಯಾಕೆ ಇದನ್ನ ಬಾಕ್ಸ್ ಹಾಕಿದೀನಿಪ್ಪ ಅಂತಂದ್ರ GNP MP ಕಂಡು ಹಿಡಿಬೇಕಾದ್ರೆ ಮಾತ್ರ ನಾವ್ ಏನ್ ಮಾಡ್ಬೇಕಾಗ್ತದ, NFIA ನ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಇಲ್ಲಿ ಮಾತ್ರ ಪ್ಲಸ್ ಮಾಡ್ಬೇಕಾಗ್ತದ. ಉಳಿಕೆದೆಲ್ಲ ಏನಪ್ಪಾ ಅಂತಂದ್ರೆ ಎಲ್ಲಷ್ಟು ಕೂಡ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕಾಗ್ತದೆ. ಮೈನಸ್ ಮಾಡ್ಬೇಕಾಗ್ತದ. ಈಗ ನಾವು ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ನೋಡೋಣ. GDP MP ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ. GDP MP ವ್ಯಾಲ್ಯೂ ಎಷ್ಟು ಕೊಟ್ರ, 3000 ಕೊಟ್ರ. ಈಗ ಏನ್ ಕಂಡು ಹಿಡಿಬೇಕು ನಾವು, GDP FC ಕಂಡು ಹಿಡಿಬೇಕು. GDP FC ಕಂಡು ಹಿಡಿಬೇಕು. GDP FC ಕಂಡು ಹಿಡಿಬೇಕು. ನೋಡ್ರಿ, FC ಕಂಡು ಹಿಡಿಬೇಕಂದ್ರೆ ಏನ್ ಮೈನಸ್ ಮಾಡ್ಬೇಕು, ಪರೋಕ್ಷ ತೆರಿಗೆ. FC ಕಂಡು ಹಿಡಿಯಕತ್ತೀವಿ, ಏನ್ ಮೈನಸ್ ಮಾಡ್ಬೇಕು, ಪರೋಕ್ಷ ತೆರಿಗೆ. ಇಲ್ಲಿ ನೋಡ್ರಿ, GDP MP ಮೈನಸ್ FC ಕಂಡು ಹಿಡಿಯಕ ಪರೋಕ್ಷ ತೆರಿಗೆ ಮೈನಸ್ ಪರೋಕ್ಷ ತೆರಿಗೆ. GDP FC ಕಂಡು ಹಿಡಿಬೇಕಂದ್ರ GDP MP ಮೈನಸ್ ಪರೋಕ್ಷ ತೆರಿಗೆ ಮಾಡಬೇಕು. GDP MP ವ್ಯಾಲ್ಯೂ ಎಷ್ಟು ಕೊಟ್ರ, GDP MP ವ್ಯಾಲ್ಯೂ 3000 ಕೊಟ್ರ. ಇನ್ನು ನೆಕ್ಸ್ಟ್ ಸವಕಳಿ ವೆಚ್ಚ ಅಂದ್ರೆ ಇದು ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಎಷ್ಟೈತಿ, 300. ನೋಡ್ರಿ, ಇಲ್ಲಿ 3300 ಕಳೆದ್ರೆ ಎಷ್ಟು, 2700. ಇದು ಏನಪ್ಪಾ ಅಂತಂದ್ರ GDP FC ಇದು GDP FC ಇದು GDP FC ಕಂಡು ಹಿಡಿದ್ವಿ. ಇನ್ನು ನೆಕ್ಸ್ಟ್ ಏನೋ GDP ಮುಗಿತು. ಇನ್ನು NDP MP ಕಂಡು ಹಿಡಿಬೇಕು. ಯಾವ ಕಂಡು ಹಿಡಿಬೇಕು, NDP MP ಕಂಡು ಹಿಡಿಬೇಕು. NDP MP ಕಂಡು ಹಿಡಿಬೇಕಂದ್ರೆ MP ಕಂಡು ಹಿಡಿಬೇಕಂದ್ರೆ ಏನಂತ ಹೇಳಿ ನಾನು, MP ಕಂಡು ಹಿಡಿಬೇಕಂದ್ರೆ ಸವಕಳಿ ವೆಚ್ಚವನ್ನು ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, GDP MP ಮೈನಸ್ ಏನ ಮೈನಸ್ ಮಾಡಬೇಕು, ಸವಕಳಿ ವೆಚ್ಚ. ಸವಕಳಿ ವೆಚ್ಚವನ್ನು ಮೈನಸ್ ಮಾಡಬೇಕು. GDP MP ವ್ಯಾಲ್ಯೂ ಎಷ್ಟು ಕೊಟ್ಟಿರ್ತಾರೆ, ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ. ಎಷ್ಟು, 3000. ಇನ್ನು ಸವಕಳಿ ವೆಚ್ಚ ಎಷ್ಟೈತಿ, 450 ಅದ. 3000ದಾಗ 450 ಕಳೆದ್ರ 2550 ಬರುತ್ತೆ. ಇದು ಏನಪ್ಪಾ ಅಂತಂದ್ರ NDP MP. NDP MP ವ್ಯಾಲ್ಯೂ ಎಷ್ಟು, 2550. ಇದೇನಪ್ಪ NDP MP ಐತಿ. ಇನ್ನು ನೆಕ್ಸ್ಟ್ ಯಾವ್ದು ಕಂಡು ಹಿಡಿಬೇಕು, NDP FC ಕಂಡು ಹಿಡಿಬೇಕು. NDP FC ಕಂಡು ಹಿಡಿಬೇಕಂದ್ರೆ ಏನ್ ಮೈನಸ್ ಮಾಡಬೇಕು, ಪರೋಕ್ಷ ತೆರಿಗೆಯನ್ನು ಮೈನಸ್ ಮಾಡಬೇಕು. NDP FC is equal to ಇದು NDP FC is equal to NDP
ಎಂ ಪಿ ಮೈನಸ್ ಯಾವುದು ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ಎನ್ ಡಿ ಪಿ ಎಂ ಪಿ ಎಷ್ಟದ 2550 ಅದ. ಇನ್ನು ಪರೋಕ್ಷ ತೆರಿಗೆ ಎಷ್ಟದ 300 ಅದ. ಈಗ 2550 300 ಕಳೆದ್ರೆ ಎಷ್ಟು ಬರ್ತದ 2250 ಬರ್ತದ. ಇದೇನಪ್ಪ ಅಂತಂದ್ರ ಎನ್ ಡಿ ಪಿ ಎಫ್ ಸಿ ಆಯ್ತು. ಇದು ಮುಗೀತು. ಈಗ ಜಿ ಡಿ ಪಿ ಎಂ ಪಿ ಎಫ್ ಸಿ ಮುಗೀತು, ಎನ್ ಡಿ ಪಿ ಎಂ ಪಿ ಮತ್ತು ಎಫ್ ಸಿ ಮುಗೀತು. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಎನ್ ಎನ್ ಪಿ ಎಂ ಪಿ ಕಂಡುಹಿಡಿಬೇಕು. ಎನ್ ಎನ್ ಪಿ ಜಿ ಎನ್ ಪಿ ಎಂ ಪಿ. ಈಗ ನೆಕ್ಸ್ಟ್ ಯಾವ್ದು ಕಂಡುಹಿಡಬೇಕು, ಜಿ ಎನ್ ಪಿ ಎಂ ಪಿ ಕಂಡುಹಿಡಬೇಕು. ಜಿ ಎನ್ ಪಿ ಎಂ ಪಿ ನಾನು ಏನ್ ಹೇಳಿ ನೋಡ್ರಿ, ಜಿ ಎನ್ ಪಿ ಎಂ ಪಿ ಕಂಡುಹಿಡಿಬೇಕಂದ್ರ ಮಾತ್ರ ನಾವು ಯಾವ್ದನ್ನ ಪ್ಲಸ್ ಮಾಡ್ಬೇಕಂತ ಹೇಳಿನಿ, ಎನ್ ಎಫ್ ಐ ಎ ಅಂತ ಕೊಟ್ಟಿರ್ತಾರ ಅದನ್ನ ಪ್ಲಸ್ ಮಾಡಬೇಕು. ಜಿ ಎನ್ ಪಿ ಎಂ ಪಿ ಇಸ್ ಈಕ್ವಲ್ ಟು ಜಿ ಡಿ ಪಿ ಎಂ ಪಿ ಕಂಡುಹಿಡಿಬೇಕಂದ್ರ ಜಿ ಎನ್ ಪಿ ಎಂ ಪಿ ಕಂಡುಹಿಡಿಬೇಕಂದ್ರ ಮಾತ್ರ ಏನ್ ಪ್ಲಸ್ ಮಾಡಬೇಕು, ಪ್ಲಸ್ ಎನ್ ಎಫ್ ಐ ಎ. ನೋಡ್ರಿ, ಈಗ ಜಿ ಎನ್ ಪಿ ಎಂ ಪಿ ಕಂಡುಹಿಡಿಬೇಕಂದ್ರ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಏನ್ ಹೇಳೈತಿ, ಎಂ ಪಿ ಕಂಡುಹಿಡಿಬೇಕಂದ್ರ ಮಾತ್ರ ಏನ್ ಮಾಡ್ಬೇಕು ನಾವು ಎನ್ ಎಫ್ ಐ ನ ಪ್ಲಸ್ ಮಾಡ್ಬೇಕು. ಜಿ ಡಿ ಪಿ ಎಂ ಪಿ ಎಷ್ಟು ಕೊಟ್ಟಿರ್ತಾರ ಅವರೇ ಕೊಟ್ಟಿರ್ತಾರಲ್ಲ, ಎಷ್ಟು 3000 ಪ್ಲಸ್ ಪ್ಲಸ್ ಅಂತಂದ್ರೆ ಎಷ್ಟೈತಿ ಅದು ಎನ್ ಎಫ್ ಐ ಎ ಎಷ್ಟೈತಿ 500 ಐತಿ. ನೋಡ್ರಿ 3000 ಪ್ಲಸ್ 500 ಅಂದ್ರ 3500 ಆಯ್ತು. ಇದೇನಪ್ಪ ಅಂತಂದ್ರ ಜಿ ಡಿ ಪಿ ಎಂ ಪಿ ಆಯ್ತು. ಜಿ ಡಿ ಪಿ ಎಂ ಪಿ ಆದ್ಮೇಲೆ ನೆಕ್ಸ್ಟ್ ಏನು, ಜಿ ಎನ್ ಪಿ ಎಫ್ ಸಿ. ಜಿ ಎನ್ ಪಿ ಎಫ್ ಸಿ ಕಂಡುಹಿಡಿಬೇಕಂದ್ರ ಜಿ ಎನ್ ಪಿ ಮೈನಸ್ ಸವಕಳಿ ವೆಚ್ಚ ಅಂತಂದ್ರೆ ಏನು ಮೈನಸ್ ಮಾಡ್ಬೇಕು ನಾವು, ಪರೋಕ್ಷ ತೆರಿಗೆ. ಎಫ್ ಸಿ ಕಂಡುಹಿಡಿಬೇಕಂದ್ರ ಜಿ ಎನ್ ಪಿ ಎಂ ಪಿ ಮೈನಸ್ ಪರೋಕ್ಷ ತೆರಿಗೆ. ಜಿ ಎನ್ ಪಿ ಎಂ ಪಿ ಅಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ಅವರೇ ವ್ಯಾಲ್ಯೂ ಕಂಡುಹಿಡಿದು ನಾವು 3500 ಮೈನಸ್ ಪರೋಕ್ಷ ತೆರಿಗೆ ಎಷ್ಟದ, ಪರೋಕ್ಷ ತೆರಿಗೆ 300 ಅದ. 3500 300 ಮೈನಸ್ ಮಾಡಿದ್ರ 3200 ಬರ್ತದ. ಇದೇನಪ್ಪ ಅಂತಂದ್ರ ಜಿ ಎನ್ ಪಿ ಎಫ್ ಸಿ ಆಗ್ತದ. ಇನ್ನು ನೆಕ್ಸ್ಟ್ ಇದು ಮುಗಿತಿದ್ದು. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಎನ್ ಎನ್ ಪಿ ಎಂ ಪಿ ಕಂಡುಹಿಡಿಬೇಕು. ಎನ್ ಎನ್ ಪಿ ಎಂ ಪಿ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಯಕತ್ತೀವಿ ನಾವು, ಎನ್ ಪಿ ಕಂಡುಹಿಡಿಬೇಕು. ಎನ್ ಪಿ ಕಂಡುಹಿಡಿಯಕ್ಕೆ ಏನ್ ಮೈನಸ್ ಮಾಡ್ಬೇಕು, ಸವಕಳಿ ವೆಚ್ಚ ಮೈನಸ್ ಮಾಡ್ಬೇಕು. ಜಿ ಎನ್ ಪಿ ಎನ್ ಪಿ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ನಾವು ಜಿ ಎನ್ ಪಿ ಎನ್ ಪಿ ಕಂಡುಹಿಡಿಬೇಕಂದ್ರ ಜಿ ಎನ್ ಪಿ ಎನ್ ಪಿ ಮೈನಸ್ ಇಲ್ಲ ಐತಲ್ಲ, ಜಿ ಎನ್ ಪಿ ಎಂ ಪಿ ಮೈನಸ್ ಎಂ ಪಿ ಕಂಡುಹಿಡಿಬೇಕಂದ್ರ ಸವಕಳಿ ವೆಚ್ಚ. ಸವಕಳಿ ವೆಚ್ಚವನ್ನು ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಜಿ ಎನ್ ಪಿ ಎನ್ ಪಿ ಅಂತಂದ್ರೆ ಇಲ್ಲಿ ಎಷ್ಟದ 3500 ಐತಿ. ಇನ್ನು ಸವಕಳಿ ವೆಚ್ಚ ಅಂತಂದ್ರೆ ಎಷ್ಟದ 450 ಐತಿ. 3500 450 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದ, 3050 ಬರ್ತದ. ಇದೇನಪ್ಪ ಅಂತಂದ್ರ ಎನ್ ಎನ್ ಪಿ ಆಯ್ತು. ಎನ್ ಎನ್ ಪಿ ಆಯ್ತು. ಲಾಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರ ಎನ್ ಎನ್ ಪಿ ಎಫ್ ಸಿ ಐತಿ. ಎನ್ ಎನ್ ಪಿ ಎಫ್ ಸಿ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರ ಈ ಲಾಸ್ಟ್ ಇಲ್ಲಿ ಮಾಡೋಣ ನೋಡ್ರಿ. ಲಾಸ್ಟ್ ಯಾವ್ದು ಉಳಿದೈತಿ, ಎನ್ ಎನ್ ಪಿ ಎಫ್ ಸಿ ಹೌದಾ. ಎನ್ ಎನ್ ಪಿ ಎಫ್ ಸಿ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರ ಎನ್ ಎನ್ ಪಿ ಎಂ ಪಿ ಮೈನಸ್ ಎಫ್ ಸಿ ಕಂಡು ಹಿಡಿಯಕ್ಕೆ ಪರೋಕ್ಷ ತೆರಿಗೆ ಹೌದಾ. ಎನ್ ಎನ್ ಪಿ ಎಂ ಪಿ ಮೈನಸ್
ಏನ್ ಕಂಡಿಡಕತ್ತೀವಿ ನಾವು FC ಕಂಡಿಡಕತ್ತೀವಲ್ಲ, ಅದಕ್ಕೆ ಏನ್ ಮಾಡೋದು ಪರೋಕ್ಷ ತೆರಿಗೆ. ಇಲ್ಲಿ ಶಾರ್ಟ್ ಕಟ್ ಆಗಿ ಬರ್ದಿರ್ತೀನಿ, ಪ್ಲೇಸ್ ಇಲ್ಲ ಅಂತ ಹೇಳಿ. NNP-FC ಇಸ್ ಈಕ್ವಲ್ ಟು NNP-MP ಮೈನಸ್ ಪರೋಕ್ಷ ತೆರಿಗೆ. ಇಲ್ಲಿ ನೋಡ್ರಿ NNP-MP ಆಲ್ರೆಡಿ ನಮ್ಗೆ ಇಲ್ಲಿ ಗೊತ್ತಿರುತ್ತೆ. NNP-MP ಎಷ್ಟದ 3050. ಇನ್ನು ಪರೋಕ್ಷ ತೆರಿಗೆ ಎಷ್ಟದ 300. 3050ರಾಗ ಪರೋಕ್ಷ ತೆರಿಗೆ ಅಂದ್ರೆ 300 ಕಳೆದ್ರೆ ಎಷ್ಟು ಬರ್ತೈತಿ? 2000 ಕಟ್ ಮಾಡ್ಸಪ್ಪ. ಎಷ್ಟಣ್ಣ? 3050ರಾಗ 300 ಮೈನಸ್ ಮಾಡಿದ್ರೆ 2750 ಬರುತ್ತೆ. ಇದು ಏನಪ್ಪಾ ಅಂತಂದ್ರ NNP-FC ದಾಗಿರುತ್ತೆ. ಇಷ್ಟ ಏನಪ್ಪಾ ಅಂತಂದ್ರ ಈ ಒಂದು ಲೆಕ್ಕಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಇರುತ್ತ. ಇಲ್ಲಿ ಏನಿಲ್ಲ, FC ಕಂಡು ಹಿಡಿಬೇಕಂದ್ರ ಏನ್ ಮೈನಸ್ ಮಾಡ್ಬೇಕು? ಪರೋಕ್ಷ ತೆರಿಗೆನ ಮೈನಸ್ ಮಾಡ್ಬೇಕು. MP ಕಂಡು ಹಿಡಿಬೇಕಂದ್ರ ಸವಕಳಿ ವೆಚ್ಚವನ್ನು ಮೈನಸ್ ಮಾಡ್ಬೇಕು ಅಂತೇಳಿ ನಮ್ಗೆ ಏನ್ ಮಾಡ್ಬೇಕು ನೆನಪಿದ್ರೆ ಸಾಕು. ಇನ್ನು GNP-MP ಕಂಡು ಹಿಡಿಬೇಕಂದ್ರ ಮಾತ್ರ ನಾವು NFI ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು. ಇಷ್ಟು ನೋಡಿ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಒಂದ್ ಬಿಟ್ಟು 2 ಸರಿ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಇದನ್ನ ಏನಾಗ್ಬೋದು ಈಸಿಯಾಗಿ ನಾವು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಬಹುದು. ಇವಾಗ ನೋಡ್ರಿ ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಏನ್ ಮಾಡಿರ್ತವಪ್ಪ ಅಂತಂದ್ರ ವ್ಯಾಲ್ಯೂ ಕಂಡಿರ್ತೀವಲ್ಲ, ಈ ವ್ಯಾಲ್ಯೂಗಳನ್ನ ಏನ್ ಮಾಡೋದು ಅಲ್ಲಿ ಕಾಲಮ್ ಕೊಟ್ಟಿರ್ತಾರಲ್ಲ ಅಲ್ಲಿ ಬರ್ದ್ಬಿಟ್ರೆ ಮುಗೀತು. GDP-FC ಎಷ್ಟು ಬಂದೈತಿ? 2700 ಬಂದೈತಿ. ಇನ್ನು GDP-MP ಎಷ್ಟು ಬಂದೈತಿ? 2550 ಬಂದೈತಿ. ಇನ್ನು NDP-FC ಎಷ್ಟು ಬಂದೈತಿ? NDP-FC 2250 ಬಂದೈತಿ. ಇನ್ನು GNP-MP ಎಷ್ಟು ಬಂದೈತಿ? 3500 ಬಂದದ. ಇನ್ನು GNP-FC ಎಷ್ಟೈತಿ? GNP-FC 3200 ಐತಿ. ಇನ್ನು NNP-MP ಎಷ್ಟೈತಿ? NNP-MP 3050 ಎಷ್ಟೈತಿ? 3050 ಐತಿ. ಇನ್ನು ಲಾಸ್ಟ್ NNP-FC ಎಷ್ಟು ಬಂದೈತಪ್ಪ? 2750. ಇಷ್ಟು ಏನ್ ಮಾಡಬೇಕಪ್ಪ ಅಂದ್ರೆ ಮೊದಲೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಈ ಒಂದು ಕಾಲಮ್ ಅಲ್ಲಿ ಊಟನ ತುಂಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ತೈತಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಧನ್ಯವಾದ.